ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಂದು ವಿಷಯದ ಬಗ್ಗೆ ಕರೆಕ್ಟಾಗಿ ನೀವು ಓದ್ಕೊಳ್ಬೇಕು, ಡೀಪಾಗಿ ಸ್ಟಡಿ ಮಾಡಬೇಕು. ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರಬೇಕು ಅನ್ನುವಂತಹ ಕಾರಣಕ್ಕೆ ಪ್ರತಿಯೊಂದು ವಿಷಯಕ್ಕೂ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಹಾಗಾಗಿ ಮಾರ್ಚ್ 1ಕ್ಕೆ ಬರ್ತಾ ಇರುವಂತಹ ವಾರ್ಷಿಕ ಪರೀಕ್ಷೆಯ ಸಲುವಾಗಿ ಉತ್ತಮ ಅಂಕಗಳನ್ನು ನೀವು ಗಳಿಸಬೇಕು ಅನ್ನೋದಾದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನು ಬಂದಿದೆ, ಆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡಿಕೊಂಡು ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಅದರಲ್ಲೂ ಕೂಡ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಏನಿದೆ, ಈ ಒಂದು ಗದ್ಯ ಏನಿದೆ ದೀರ್ಘ ಗದ್ಯ, ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು. ಅತಿ ಹೆಚ್ಚು ಅಂಕಗಳು ಈ ಒಂದು ದೀರ್ಘ ಗದ್ಯದಲ್ಲಿ ಕವರ್ ಆಗುತ್ತೆ. ಓಕೆ ಅಲ್ಲ? ಇದ್ರ ಜೊತೆಗೆ ಪದ್ಯ ಯಾವುದು ಇಂಪಾರ್ಟೆಂಟು, ಗದ್ಯ ಯಾವುದು ಇಂಪಾರ್ಟೆಂಟು, ಗದ್ಯಗಳ ಸ್ಟೋರಿ ಏನಿದೆ, ಪದ್ಯದ ಭಾವಾರ್ಥಗಳೇನಿದೆ, ಅದೆಲ್ಲವನ್ನು ಕರೆಕ್ಟಾಗಿ ನೋಡಿಕೊಂಡಿದ್ದೆ ಆದರೆ ಕನ್ನಡ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬಹುದು. ಇದ್ರ ಜೊತೆಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳುವಂತಹ ವಿಭಾಗ ಅಂತ ಹೇಳಿದ್ರೆ ಅದು ಭಾಷಾಭ್ಯಾಸ, ಗ್ರಾಮರ್ ಪೋರ್ಷನ್ನು. ಹಾಗಾಗಿ ಗ್ರಾಮರು ಕೂಡ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಉತ್ತರವನ್ನು ಹೇಳಿದ್ದೀನಿ. ಆ ಒಂದು ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಮಕ್ಕಳೇ, ಓಕೆನಾ? ಮೊದಲ ವಿಭಾಗ, ಆ ವಿಭಾಗ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ಸೀತೆಯನ್ನು ರಾವಣ ಇಲ್ಲಿರಿಸಿದ್ದನು. ಆನ್ಸರು ಪ್ರಮದವನ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಯಾರು ಅಂತ ಹೇಳಿದರೆ ಭೀಮ. ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಭಿನ್ನಾಣದ. ಶಿಲುಬೆ ಏರಿದ್ದಾನೆ ಜೀಸಸ್, ಗೋಡೆಯಲ್ಲಿ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲುವಾತನೆ ನುಡಿವ ಮುಖಮುದ್ರೆ. ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ, ನಲುಮೆಯ ನುಡಿಗಳ ನುಡಿವಂತೆ. 6ನೇ ಪ್ರಶ್ನೆ, ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವಿಲ್ಲಿದೆ. ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಲೇಖಕರು ಈ ನುಡಿಯಲ್ಲಿನ ಸಂದೇಶವೇನು? ಇದಕ್ಕೆ ಉತ್ತರ ಮಾತೃಭಾಷೆಯ ಮಹತ್ವ. ಲೋಕಲ್ ಸುದ್ದಿಗಳಿಗೆ ಇಲ್ಲಿ ಪ್ರಾಶಸ್ತ್ಯವಿದೆ, ಚಹಾದ ಅಂಗಡಿಯಲ್ಲಿ. ಮುಂದಿನ ಪ್ರಶ್ನೆ, ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಕೊಡಲಿಯನ್ನು. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ. ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು? ಉತ್ತರ ನಾಗರಾಜನ ಉಡಾಫೆ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಬ್ರಾಕೆಟಲ್ಲಿ ಉತ್ತರ ಇರುತ್ತೆ, ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕು ಮಕ್ಕಳೇ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಏನು? ತಿಮ್ಮಪ್ಪ. ಡ್ಯಾಶ್ ಇದು ಮಾರ್ಷ್ನ ಜೊತೆಗಾರನ ಹೆಸರು ಪೋಣಚ್ಚಿ. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್ ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು, ಶಿವಸುಬ್ರಹ್ಮಣ್ಯ ಅಯ್ಯರ್. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ವಿಭಾಗ. ಹೊಂದಿಸಿ ಬರೆಯಿರಿಯಲ್ಲಿ ಈಸಿಯಾಗಿ 5 ಅಂಕಗಳನ್ನು ನೀವು ಪಡ್ಕೊಳ್ಬಹುದು. ಹೇಗೆ ಅಂತ ಹೇಳಿದ್ರೆ, ಪದ್ಯಗಳು ಎಷ್ಟಿದೆ, ಆ ಪದ್ಯಗಳ ಆಕರ ಗ್ರಂಥ, ಪದ್ಯವನ್ನು ಬರೆದವರು ಯಾರು, ಈ ರೀತಿಯಾಗಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ನೀವು ನೋಡಿಕೊಂಡಿದ್ದೆ ಆದರೆ ಈಸಿಯಾಗಿ 5 ಅಂಕಗಳನ್ನು ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ತಗೊಳ್ಳಬಹುದು. ಮೊದಲ ಪ್ರಶ್ನೆ, ಪಗೆಯಂ ಬಾಲಕನೆಂಬರೆ. ಉತ್ತರ ಶತಕ. ಜಾಲಿಯ ಮರದಂತೆ ಪುರಂದರದಾಸರು. ಜನಪದ ಹಬ್ಬಲಿ ಅವರ ರಸಬಳ್ಳಿ. ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ನೆಕ್ಸ್ಟು ಆ ವಿಭಾಗದಲ್ಲಿ ಸೀತೆಯ ತಲ್ಲಣಕ್ಕೆ ಕಾರಣವೇನು? ಈ ಒಂದು ಪ್ರಶ್ನೆಯನ್ನು ಪದ್ಯ 1 ಕದಡಿದ ಸಲಿಲಂ ತಿಳಿವಂದದೆ ಈ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆಯು ರಾಮಲಕ್ಷ್ಮಣರ ಬಗ್ಗೆ ಏನನ್ನು ಕೇಳಬೇಕಾಗುತ್ತದೋ, ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವನೋ ಎಂದು ಸೀತೆ ತಲ್ಲಣಗೊಂಡಳು. ನೆಕ್ಸ್ಟು 2ನೇ ಪ್ರಶ್ನೆ, ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ. ದ್ರೌಪದಿಯು 5 ಜನ ಗಂಡರೆಂದರೆ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಇವರು ಮಹಾಪರಾಕ್ರಮಿಗಳೆಂದು 3 ಲೋಕದಲ್ಲಿ ಪ್ರಸಿದ್ಧರಾದವರು. ಮುಂದಿನ ಪ್ರಶ್ನೆ, ಹಡೆದವನನ್ನು ಯಾವಾಗ ನೆನೆಯಬೇಕು?
ಪದ್ಯ 6 ಹಬ್ಬಲಿ ಅವರ ರಸಬಳ್ಳಿ. ಈ ಒಂದು ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಪ್ರಶ್ನೆಯನ್ನ. ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಸಮಯದಲ್ಲಿ ಹೆತ್ತವನನ್ನು ನೆನೆಯಬೇಕು. ಪದ್ಯಭಾಗದ ಕೊನೆ ಪ್ರಶ್ನೆ 2 ಅಂಕದ್ದು. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಪದ್ಯ 9 ಶಿಲುಬೆ ಏರಿದ್ದಾನೆ. ಶಿಲುಬೆಗೇರಿಸಿದ ಗುಣಗಳು ವೇಷ ಮರೆಸಿದ ಕೇಡುಗಳಾಗಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕು, ಬಾಂಬ್, ಗ್ರೆನೇಡ್ಗಳ ರೂಪವನ್ನು ತಾಳಿವೆ. ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ 2 ಅಂಕದ ಪ್ರಶ್ನೆಗಳು. ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಗದ್ಯ 1 ಮುಟ್ಟಿಸಿಕೊಂಡವನು. ಈ ಒಂದು ಗದ್ಯ ಭಾಗದಿಂದ ತೆಗೆದುಕೊಂಡ ಪ್ರಶ್ನೆ. ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಅದು ಹೇಗೋ ಸಿದ್ಲಿಂಗಿಗೆ ತಿಳಿದು ಬಿಟ್ಟಿತ್ತು. ಅವರನ್ನು ಮುಟ್ಟಿಸಿಕೊಂಡು ಬಂದನೆಂದು ಬಸಲಿಂಗನಿಗೆ ತಲೆಗೆ ಸ್ನಾನ ಮಾಡಿಸಬೇಕೆಂದು ದೊಡ್ಡ ರಾಧಾಂತ ಮಾಡಿದಳು. ಗದ್ಯ ಭಾಗದ ಮುಂದಿನ ಪ್ರಶ್ನೆ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ? ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ. ಮುಂದಿನ ಪ್ರಶ್ನೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕಲಾಂ ಅವರು ಹೇಳುವ ಯಶಸ್ಸಿನ ಪಂಚಾಕ್ಷರಿ ಮಂತ್ರವೆಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಮುಂದಿನ ಪ್ರಶ್ನೆ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹುದು? ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಯಲ್ಲಿ ಪಥ್ಯ ಮಾಡುತ್ತಾ ಚಹಫಳಾರದ ಅಂಗಡಿಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುತ್ತಿದ್ದರಿಂದ ಅವರ ಜಡ್ಡು ವಾಸಿಯಾಗುತ್ತಿರಲಿಲ್ಲ. ಹಾಗಾಗಿ ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವ ಜಿದ್ದು ಅವರದ್ದು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ದೀರ್ಘಗದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಕೃಷ್ಣೇಗೌಡನ ಆನೆ ಕಾಡಿನಲ್ಲಿ ಹುಟ್ಟಿ ಬೆಳೆದ ಆನೆಯಾಗಿರದೆ ಊರಿನ ಜನರ ನಡುವೆಯೇ ಬೆಳೆದು ಒಗ್ಗಿ ಹೋಗಿತ್ತು. ಕಾಡಿನ ತಿಳುವಳಿಕೆ ಇರದ ಈ ಆನೆಯು ಅಂಗಡಿ ಬೀದಿಗಳಲ್ಲಿ ಬಾಳೆಗೊನೆಗಳ ದಿಂಡು, ಸಿಪ್ಪೆ, ಹಾಳಾದ ಹಣ್ಣುಗಳನ್ನು ಬೇಡಿ ತಿನ್ನುತ್ತಿತ್ತು. 2ನೇ ಪ್ರಶ್ನೆ. ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಾಗೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಿಂದ ಆನೆಯನ್ನು ತಂದ ಕೃಷ್ಣೇಗೌಡ ಮಠದಲ್ಲಿ ಬರೀ ಒಣಹುಲ್ಲು, ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನು ತಿನ್ನಿಸಿ ಪಗಡುದಸ್ತಾಗಿ ಸಾಕಿದನು. ಮುಂದಿನ ಪ್ರಶ್ನೆ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದ? ಪುಟ್ಟಯ್ಯ ನಿರೂಪಕರಿಗೆ, ಹುಚ್ಚುನಾಯಿಗಳಿಗೆ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್, ಅವಕ್ಕೆ ತಲೆ ಕೆಟ್ಟು ಕಂಡಿದ್ದೆಲ್ಲ ಕಚ್ಚುತ್ತವೆ ಅಷ್ಟೇ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದೀನಲ್ಲ, ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹುಚ್ಚುನಾಯಿಗಳ ವರ್ತನೆಯ ಬಗ್ಗೆ ಹೇಳುತ್ತಾನೆ. ಕೊನೆ ಪ್ರಶ್ನೆ. ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಿದ್ದು. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ ಎಂಥ ಪುಂಡು ಆನೆಯಾದರೂ 4 ಸಾರಿ ತಿವಿಯುವುದರೊಳಗೆ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದು ವೇಲಾಯುಧನ ಅಪ್ಪ ತಿಳಿಸಿದ್ದನು. ನೆಕ್ಸ್ಟು ಈ ವಿಭಾಗದಲ್ಲಿ ಸಂದರ್ಭ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಪದ್ಯ, ಗದ್ಯ, ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಾಗೆ ನೋಡ್ಕೊಳ್ಬೇಕು. ನೆಕ್ಸ್ಟು ಈ ವಿಭಾಗದಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಗದ್ಯ ಭಾಗದಲ್ಲಿ ಬಹುಮುಖ್ಯ ಪ್ರಶ್ನೆಗಳು ಯಾವುದು ನೋಡ್ಕೊಳ್ಳಿ. ನೆಕ್ಸ್ಟು ದೀರ್ಘಗದ್ಯಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆ. ನೆಕ್ಸ್ಟು ಭಾಷಾಭ್ಯಾಸ. 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ, 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ, ತದ್ಭವ ರೂಪ ಬರೆಯಿರಿ, ಧಾತು ಗುರುತಿಸಿ, ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ, ವಿಭಕ್ತಿಯನ್ನು ಹೆಸರಿಸಿ ಅಂತ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ಆನ್ಸರ್ ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. 45ನೇ ಪ್ರಶ್ನೆ. ನಾನಾರ್ಥ. ಗುರು ಹಿರಿದು ಶಿಕ್ಷಕ, ಕರ ಕೈ ತೆರಿಗೆ, ಬಗೆ ಮನಸ್ಸು ವಿಧ. 46ನೇ ಪ್ರಶ್ನೆ. ಗುಣವಾಚಕ. ಹುಸಿನಿದ್ದೆ ಹುಸಿ, ಕಡುಪಾಪ ಕಡು, ಗೂಗೆ ಮರಿ ಗೂಗೆ. ತದ್ಭವ ರೂಪ. ಯಶ ಜಸ, ವೀರ ಬೀರ, ಪರೀಕ್ಷಿಸು ಪರೀಕ್ಷಿಸು. ಕ್ರಿಯಾಪದ. ಕಿತ್ತರು ಕೀಳು, ಬಿದ್ದನು ಬೀಳು, ಬರುವಳು ಬರುವುದು. ನೆಕ್ಸ್ಟು ಸ್ವಂತ ವಾಕ್ಯ. ಮೆಲ್ಲ ಮೆಲ್ಲನೆ. ರೂಪದರ್ಶಿಗಳು ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ವೇದಿಕೆ ಮೇಲೆ ಬಂದರು. ಪರಿಪರಿಯಾಗಿ. ಬಡವರು ಪರಿಪರಿಯಾಗಿ ಬೇಡಿಕೊಂಡರೂ ಸಾಹುಕಾರನ ಮನಸ್ಸು ಕರಗಲಿಲ್ಲ. ನಡುವೆ. ಬೇರೆಯವರ ಮಾತಿನ ನಡುವೆ ಬಾಯಿ ಹಾಕಬಾರದು. ಮುಂದಿನ ಪ್ರಶ್ನೆ. ವಿಭಕ್ತಿ ಪ್ರತ್ಯಯ. ಬಲ್ಲವರಿಂದ ಇಂದ ತೃತೀಯ, ಕೆಲವಂ ದ್ವಿತೀಯ, ಪಾಪಿಗೆ ಚತುರ್ಥಿ. ನೆಕ್ಸ್ಟು ಪ್ರಬಂಧ ಕೊಟ್ಟಿದ್ದಾರೆ. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು, ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಅದೇ ರೀತಿಯಾಗಿ ಪತ್ರವನ್ನು ಬರಿಬೇಕು. ಗೆಳೆಯ ಗೆಳತಿಗೆ ಪತ್ರವನ್ನು ಬರಿಬೇಕು. ಹೆಸರನ್ನು ಅವರೇ ಕೊಟ್ಟಿದ್ದಾರೆ.
ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಪತ್ರವನ್ನು ಬರಿಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರಿಬೇಕು. ಓಕೆನಾ? ಅಲ್ಲಿ ಅವರು ಸವಿತಾ ಅಥವಾ ಅರವಿಂದ, ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಇಲ್ಲಿ ನೀವು ವಾಸಿಸುತ್ತಿದ್ದೀರಿ ಎಂದು ಭಾವಿಸಿ ನಿಮ್ಮ ಊರಿಗೆ ಒಂದು ಸುಸಜ್ಜಿತವಾದಂತಹ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ವಿನಂತಿ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಬರಿಬೇಕು. ಇದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ, ಯಾವ ವಿಷಯವನ್ನು ಕರೆಕ್ಟಾಗಿ ನೀವು ಬರಿಬೋದು ಅಂತ ನೋಡಿಕೊಂಡು ಕರೆಕ್ಟಾಗಿ ಫಾರ್ಮ್ಯಾಟ್ ಹೇಗಿದೆ ಲೆಟರ್ ಎಂದು ಆ ರೀತಿಯಾಗಿ ಬರಿಬೇಕು. ಸಂದರ್ಭದಲ್ಲೂ ಕೂಡ ಇಲ್ಲಿ ಪ್ರಬಂಧವನ್ನು ಬರೆಯುವಾಗ ಯಾವ ರೀತಿಯಾಗಿ ಪ್ರಬಂಧದಲ್ಲಿ ವಿಷಯ ಮಂಡನೆಯನ್ನು ಮಾಡಬೇಕು, ಪೀಠಿಕೆಯಿಂದ ಶುರು ಮಾಡಿ ಉಪಸಂಹಾರದವರೆಗೂ ಯಾವ ರೀತಿಯಾಗಿ ವಿಷಯಗಳನ್ನು ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ತಿಳ್ಕೊಂಡು ಕರೆಕ್ಟಾಗಿ ಬರಿಬೇಕು. 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಬಂಧಕ್ಕೆ ನೀವು ರೆಡಿಯಾಗಿ ಮಕ್ಕಳೇ, ಆ್ಯನ್ಯುವಲ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಓಕೆ ಅಲ್ಲ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.